ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕ್ಲೀನಿಂಗಿಗೂ ಕೂಡ ಉಪಯೋಗವಾಗುವ ಪೆಸ್ಟಿಸೈಡು ಮತ್ತು ಫರ್ಟಿಲೈಸರ್ ಮತ್ತು ಇನ್ಸೆಕ್ಟಿಸೈಡ್ ಆಗಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಮ್ಯಾಜಿಕ್ ಫರ್ಟಿಲೈಸರನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಬಯೋ ಎನ್ಝೈಮ್ ಅಂತ ಕರೀತಾರೆ. ನೀವು ಇದನ್ನು ಈ ಟೈಮಲ್ಲಿ ಕಿತ್ತಳೆ ಹಣ್ಣನ್ನೆಲ್ಲ ಜಾಸ್ತಿ ಇರುತ್ತಲ್ಲ, ಈ ಟೈಮಲ್ಲಿ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಇದಕ್ಕೆ ವ್ಯಾಲಿಡಿಟಿ ಅಂತ ಇರಲ್ಲ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಫ್ರೆಂಡ್ಸ್, ಇದು ಬಯೋ ಎನ್ಝೈಮ್ ನೋಡಿ. ಇದನ್ನು ನಾವು ಕಿಚನ್ ವೇಸ್ಟಿಂದ ಯಾವುದೇ ರೀತಿ ಕಿಚನ್ ವೇಸ್ಟ್ ಆದರೂ ತಗೊಂಡು ಮಾಡ್ಬೋದು. ಆದರೆ ನಾವು ಕ್ಲೀನಿಂಗಿಗೆ ಉಪಯೋಗಿಸೋದಾದರೆ ನಾವಿಲ್ಲಿ ಲಿಂಬು ಮತ್ತು ನೋಡಿ ಕಿತ್ತಳೆ ಸಿಪ್ಪೆ ಅಥವಾ ಮೂಸಂಬಿ, ಇದರೊಳಗೆಲ್ಲ ಸಿಟ್ರಿಕ್ ಆ್ಯಸಿಡ್ ಇರುತ್ತಲ್ಲ, ಅದನ್ನು ಉಪಯೋಗಿಸಿದ್ರೆ ಕ್ಲೀನಿಂಗಿಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಮುಂದೆ ತಿಳಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು, ಇಲ್ಲಾಂದರೆ ಅರ್ಥ ಆಗಲ್ಲ. ನಾವು ಇದನ್ನು ಈಸಿಯಾಗಿ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ಮಾಡ್ಕೋಬೋದು. ನಾವು ಪೇಟೆಯಿಂದ ಕ್ಲೀನಿಂಗಿಗೆ ಅಂತ ಯಾವುದೋ ಒಂದು ಡಿಟರ್ಜೆಂಟನ್ನೆಲ್ಲ ತರ್ತೀವಲ್ಲ, ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಇದರಲ್ಲಿ ನಾವು ಮನೆಯಲ್ಲೇ ತಯಾರಿಸ್ಕೊಂಡು ತುಂಬ ಈಸಿಯಾಗಿ ಕೀಟಗಳನ್ನು ಸಾಯಿಸುವಂಥ ಡಿಟರ್ಜೆಂಟು, ಪೆಸ್ಟಿಸೈಡು ನೋಡಿ. ಗುಲಾಬಿ ಗಿಡಗಳಿಗೆ ನಾವು ಇದನ್ನು ಉಪಯೋಗಿಸೋದ್ರಿಂದ ಒಳ್ಳೆ ಹಸಿರಾಗಿ ಬರುತ್ತೆ. ಗುಲಾಬಿ ಗಿಡಗಳು, ಸೇವಂತಿಗೆ ಮತ್ತು ಎಲ್ಲ ಗಿಡಗಳು. ಮತ್ತು ಇದು ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ನಾವು ಮಣ್ಣಿಗೆ ಕೂಡ ಇದನ್ನು ಹಾಕೋದ್ರಿಂದ ಇದರಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಮಣ್ಣಲ್ಲಿ ಹೆಚ್ಚು ಮಾಡುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾನ ಇದು ಸಾಯಿಸುತ್ತೆ. ಹಾಗಾಗಿ ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ. ಇದು ಇನ್ಸೆಕ್ಟಿಸೈಡ್ ಆಗು ಕೆಲಸ ಮಾಡುತ್ತೆ. ಗಿಡಗಳ ಹತ್ತಿರ ಅದರ ಸ್ಮೆಲ್ಲಿಗೆ ಯಾವುದೇ ಕೀಟ ಕೂಡ ಹತ್ತಿರ ಬರಲ್ಲ. ಆ ರೀತಿ ಕೂಡ ಕೆಲಸ ಮಾಡುತ್ತೆ ನೋಡಿ. ಗುಲಾಬಿ ಗಿಡ ಎಲ್ಲ ತುಂಬ ಹಸಿರಾಗತ್ತೆ. ಇದನ್ನು ನಾವು ಮಣ್ಣಿನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು. ನಾವು ಇದನ್ನು 15 ದಿನಕ್ಕೊಮ್ಮೆ ನಮ್ಮ ಗಿಡಗಳಿಗೆ ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ನಮ್ಮ ಗುಲಾಬಿ ಗಿಡಗಳು, ದಾಸವಾಳ ಗಿಡಗಳು ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನಾವು ಟೈಲ್ಸ್ ಕ್ಲೀನ್ ಮಾಡಬೇಕಾದ್ರೆ, ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೆ 1 ಹನಿ 2 ಹನಿ ಹಾಕ್ಕೊಂಡು 5 ml ಅಥವಾ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಅದರ ಸ್ಮೆಲ್ಲಿಗೆ ತುಂಬ ಒಳ್ಳೆ ಪರಿಮಳ ಕೂಡ ಬರುತ್ತೆ ನೋಡಿ. ನಮ್ಮ ಈ ಗಿಡಗಳಿಗೆಲ್ಲ ಅದನ್ನು ನಾವು ಸ್ಪ್ರೇ ಮಾಡ್ತಾ ಇರಬೇಕು. ಆಗ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ. ಇದು ಇರುವೆಗಳನ್ನು ಕೂಡ ಬರದಂತೆ ತಡೆಯುತ್ತೆ. ನಾವು ಈ ರೀತಿ ಮನೆಯಲ್ಲೇ ಸಿಗೋ ನಾವು ವೇಸ್ಟ್ ಆಗೋ ಕಿಚನ್ ವೇಸ್ಟಿಂದ ಬಯೋ ಎನ್ಝೈಮನ್ನು ನಾವು ಈಸಿಯಾಗಿ ತಯಾರು ಮಾಡ್ಕೋಬೋದು. ಇದಕ್ಕೆ ಬೆಲ್ಲ ಮತ್ತು ಯಾವುದಾದ್ರೂ ಕಿಚನ್ ವೇಸ್ಟು ಅಂದರೆ ತರಕಾರಿ ಸಿಪ್ಪೆ, ಇದನ್ನು ಬಳಸಿದರೆ ತುಂಬ ಒಳ್ಳೆಯ ಫರ್ಟಿಲೈಸರ್ ಆಗಿ ಇದು ಕೆಲಸ ಮಾಡುತ್ತೆ. ಇದನ್ನು ನಾವು ತುಂಬ ಈಸಿಯಾಗಿ ಯಾವುದೇ ಖರ್ಚಿಲ್ಲದೆ ಯಾವುದೇ ಮನೆಯಲ್ಲಿರುವ ಸಾಮಗ್ರಿಗಳಿಂದ ಇದನ್ನು ನಾವು ತಯಾರು ಮಾಡ್ಬೋದು. ಇದರಿಂದ ಹಣ ಕೂಡ ಉಳಿತಾಯ ಆಗುತ್ತೆ, ಆರೋಗ್ಯ ಕೂಡ ಹೆಚ್ಚುತ್ತೆ ನೋಡಿ. ನಾವು ಕಿತ್ತಳೆ ಹಣ್ಣನ್ನು ತಂದು ಸಿಪ್ಪೆನ ಬಿಸಾಕ್ಬಿಡ್ತೀವಿ. ಇದು ನಮ್ಮ ಆರೋಗ್ಯಕ್ಕೂ ಕೂಡ ಕಿತ್ತಳೆ ಹಣ್ಣಿನ ಸಿಪ್ಪೆ ತುಂಬ ಒಳ್ಳೆಯದು. ಇದರಿಂದ ಅಡುಗೆಗಳನ್ನು ಕೂಡ ನಾವು ಮಾಡ್ಬೋದು. ನಮ್ಮ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ನಾವು ಕಿತ್ತಳೆ ಹಣ್ಣನ್ನು ತಿಂದು ಸಿಪ್ಪೆನ ಬಿಸಾಕ್ಬಿಡ್ತೀವಲ್ಲ, ಆ ಸಿಪ್ಪೆಯಿಂದ ಬಳಸ್ಕೊಂಡು ಕಿತ್ತಳೆ ಹಣ್ಣು, ಮೂಸಂಬಿ, ಲಿಂಬೆಹಣ್ಣು ಸಿಪ್ಪೆ ಯಾವುದಾದ್ರೂ ಉಪಯೋಗಿಸ್ಬೋದು. ಅದನ್ನು ನಾವು ಉಪಯೋಗಿಸ್ಕೊಂಡು ಇದು ಬಯೋ ಎನ್ಝೈಮನ್ನು ಮಾಡ್ಕೋಬೇಕು. ಇದನ್ನು ನಾವು ಮಾಡಿಕೊಂಡು ಯಾವಾಗ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು. ಇದಕ್ಕೆ ವ್ಯಾಲಿಡಿಟಿ ಅಂತ ಇಲ್ಲ. ನಾವು ಇದನ್ನು ಮಾಡಿ 45 ದಿನ ಆಗಬೇಕು.
ಈ ರೀತಿ ಪ್ರೊಸೆಸಿಂಗ್ ಆಗಲಿಕ್ಕೆ ಅದು ಫರ್ಮೆಂಟೇಷನ್ ಆಗಲಿಕ್ಕೆ 45 ದಿವಸ ಬೇಕಾಗತ್ತೆ. 45 ದಿವಸ ಆದಮೇಲೆ ಅದನ್ನು ನಾವು ಬಳಸಬಹುದು. ನೋಡಿ, ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಸಣ್ಣ ಪೀಸ್ಗಳನ್ನು ಮಾಡಿಸ್ತೀರೋ ಆಗುತ್ತೆ ಒಳ್ಳೆಯದು. ಬೇಗ ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೋಬೋದು. ಹಾಗಂತ ಮಿಕ್ಸಿಗೆ ಹಾಕಿ ರುಬ್ಬಿ ಎಲ್ಲ ಹಾಕಬಾರ್ದು. ಇದು ಪ್ರೊಸೆಸಿಂಗ್ ಆದಮೇಲೆ ಇದರಲ್ಲಿ ಪೊಟ್ಯಾಷಿಯಂ ಹ್ಯೂಮೇಟ್, ಅಮೈನೋ ಆ್ಯಸಿಡ್, ಪ್ರೋಟೀನ್, ವಿಟಮಿನ್ ಮತ್ತು ಗಿಡಗಳಿಗೆ ಬೇಕಾಗೋ ಎಲ್ಲ ನ್ಯೂಟ್ರಿಷನ್ಸ್ ಇದರಲ್ಲಿ ಇರುತ್ತೆ. ಇಲ್ಲಿ ನಾವು 3 ಪಾರ್ಟ್ ಸಿಪ್ಪೆನ ತಗೊಂಡ್ರೆ 1 ಪಾರ್ಟ್ ಬೆಲ್ಲನ ತಗೋಬೇಕು. ಸರಿಯಾಗಿ ನೋಡ್ಕೊಳ್ಳಿ. 3 ಪಾರ್ಟ್ ಸಿಪ್ಪೆನ ತಗೊಂಡ್ರೆ 1 ಪಾರ್ಟ್ ಬೆಲ್ಲ. ನೀವು ಯಾವುದೇ ರೀತಿ ಬೆಲ್ಲ ಬೇಕಾದರೂ ತಗೊಳ್ಳಿ. 10 ಪಾರ್ಟ್ ನೀರು. ನೀವು 1 ಬೌಲಲ್ಲಿ ತಗೊಳ್ಳೋದಾದರೆ ನೋಡಿ, 10 ಬೌಲ್ ನೀರು, 3 ಬೌಲ್ ಸಿಪ್ಪೆ ಮತ್ತು 1 ಬೌಲ್ ಬೆಲ್ಲ ಹಾಕ್ಕೋಬೇಕು. ನಾವು ಯಾವುದೇ ನೋಡಿ, ಒಂದು ಬಾಕ್ಸ್ ಒಳಗೆ ಹಾಕ್ತೀನಿ ನಾನು ಇದರನ್ನ. ಆ ಬಾಕ್ಸಲ್ಲಿ ತುಂಬ ನೀರು ಇರಬಾರ್ದು. ಯಾಕಂದರೆ ಅದು ಫರ್ಮೆಂಟೇಷನ್ ಆಗಬೇಕಾದ್ರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಅದು ತುಂಬ ಹೋಗಿಬಿಡತ್ತೆ. ಹಾಗಾಗಿ ಅರ್ಧನಾದರೂ ಸ್ವಲ್ಪ ಕಾಲು ಭಾಗನಾದರೂ ಗ್ಯಾಪ್ ಇರಬೇಕು ಅದಕ್ಕೆ. ನೋಡಿ, ಈ ಸಿಪ್ಪೆನೆಲ್ಲ ಅದರೊಳಗೆ ಹಾಕಿ ಬೆಲ್ಲನೂ ಹಾಕಿ ನೋಡಿ. ಇದರೊಳಗೆ 1 ಬೌಲ್ ಅಂದರೆ ನಾನು ಅಳತೆ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. 3 ಬೌಲು 3 ಪ್ರಮಾಣದಲ್ಲಿ ಸಿಪ್ಪೆನ ತಗೊಂಡ್ರೆ 1 ಪ್ರಮಾಣದಲ್ಲಿ ಬೆಲ್ಲನ ತಗೋಬೇಕು. ಬೆಲ್ಲ ಇಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಲಿಕ್ಕೆ, ಒಳ್ಳೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆ ಬ್ಯಾಕ್ಟೀರಿಯಾಕ್ಕೆ ಆಹಾರವಾಗಿ ಕೆಲಸ ಮಾಡುತ್ತೆ ಇದು. ಇದರಲ್ಲಿ ತುಂಬ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾ ಇರೋದ್ರಿಂದ ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯ ಫರ್ಟಿಲೈಸರ್ ಆಗಿ, ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ ಇದು ಕೆಟ್ಟ ಬ್ಯಾಕ್ಟೀರಿಯಾನ ನಾಶ ಮಾಡಿ ಒಳ್ಳೆಯ ಬ್ಯಾಕ್ಟೀರಿಯಾನ ಉತ್ಪತ್ತಿ ಮಾಡೋದ್ರಿಂದ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾವು ಇದನ್ನು ಈ ರೀತಿ ಮಾಡಿಟ್ಟುಕೊಂಡು ಇದು 45 ದಿವಸ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕು. ಮಾಡಿಟ್ಟು ಯಾವಾಗ ಬೇಕಾದರೂ ಉಪಯೋಗಿಸ್ಬೋದು. ನೀವು ಬೇಕಾದರೆ ಇದನ್ನು ಒಂದು ಲೇಬಲ್ ಹಚ್ಚಿಟ್ಬಿಡಿ, ಇವತ್ತಿನ ಡೇಟ್ ಹಾಕಿ. ಆಗ ಇದು 45 ದಿವಸ ಆದಮೇಲೆ ಈ ಸಿಪ್ಪೆ ಎಲ್ಲ ಕರಗಿ ಒಳ್ಳೆ ಲಿಕ್ವಿಡ್ ಥರ ಆಗುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ, ನಾವು ಇದನ್ನು 5 ದಿವಸ 6 ದಿವಸ ಸ್ವಲ್ಪ ಗ್ಯಾಸ್ ಉತ್ಪತ್ತಿ ಆದಾಗೆಲ್ಲ ಸ್ವಲ್ಪ ನಿಧಾನವಾಗಿ ನಾವು ಅದನ್ನು ಮುಚ್ಚಳ ತೆಗೆದು ಗ್ಯಾಸನ್ನು ತೆಗಿಬೇಕು. ತುಂಬ ಗ್ಯಾಸ್ ಇರುತ್ತೆ, ಒಂದೇ ಸರಿಗೆ ಬಂದುಬಿಡತ್ತೆ. ಹಾಗಾಗಿ ನಿಧಾನವಾಗಿ ನಾವು ಅದನ್ನು ಮುಚ್ಚಳನ ಲೂಸ್ ಮಾಡಿ ತೆಗಿಬೇಕು. ನೋಡಿ, ನಾನು ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಇದು ತುಂಬ ದಿನ ಆಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಅಷ್ಟೇ. ಇದಿನ್ನೂ ತುಂಬ ದಿನ ಬೇಕು ಇದಾಗಲಿಕ್ಕೆ. ನಾವು ಇದನ್ನು 1 ಲೀಟ್ರ್ ನೀರಿಗೆ 2 ಸ್ಪೂನು ಇದು ರೆಡಿ ಆದಮೇಲೆ 45 ದಿನ ಆದಮೇಲೆ ಹಾಕಿ ನಮ್ಮ ಗಿಡಗಳ ಮಣ್ಣಿಗೂ ಹಾಕ್ಬೋದು ಮತ್ತು ಸ್ಪ್ರೇ ಕೂಡ ಮಾಡ್ಬೋದು. ಇದರಿಂದ ಒಳ್ಳೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ನೋಡಿ, ಇದನ್ನು ಆಗಾಗ ನಾವು ಇದನ್ನು ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಇದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಹಸಿರಾಗಿ ಬರುತ್ತೆ ಮತ್ತು ಗಿಡಗಳ ಇಮ್ಯುನಿಟಿ ಹೆಚ್ಚಾಗಿ ತುಂಬ ಆರೋಗ್ಯವಾಗಿ ಬೆಳೀಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿರೋ ಸಿಟ್ರಿಕ್ ಆ್ಯಸಿಡ್ ಕೀಟಗಳನ್ನು ತಡೆಯುತ್ತೆ. ಹಾಗಾಗಿ ನಾವು ಇದನ್ನು ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಮತ್ತು ಬೇಸಿನ್ ಕ್ಲೀನ್ ಮಾಡಲಿಕ್ಕೆ ಎಲ್ಲ ಇದನ್ನು ಬಳಸ್ಬೋದು. ಇದು ಕೀಟಾಣುಗಳನ್ನು ಸಾಯಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.